ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಶಿರಾ ತಾಲೂಕಿನ ಎಲ್ಲ ನನ್ನ ಮಾಧ್ಯಮದ ಸಹೋದ್ಯೋಗಿ ಮಿತ್ರರೇ, ಹಿರಿಯರೇ, ಯುವಕರೇ, ನಿನ್ನೆ 12/10/2025 ಒಂದು ತಾಲ್ಲೂಕಿನ ಜಾತಿಯ ಶ್ರೇಯೋಭಿವೃದ್ಧಿ, ಶೈಕ್ಷಣಿಕ ಚಿಂತನೆ, ಸಾಮಾಜಿಕವಾಗಿ ಎಚ್ಚರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದು ಮಾದಿಗ ಜನಾಂಗದ ಸಮಿತಿಯನ್ನು ಅಸ್ತಿತ್ವಕ್ಕೆ ತಂದು ಅದರ ಅಧ್ಯಕ್ಷರಾಗಿ ರಾಜಕೀಯ ಮುಖಂಡರು ಆದಂಥ ಸ್ನೇಹಿತರು ಆದಂಥ ಪಿ ಬಿ ನರಸಿಂಹಯ್ಯವ್ರನ್ನ ನೂತನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಮತ್ತು ಆಯ್ಕೆಯಾದಂಥ ನರಸಿಂಹಯ್ಯನವ್ರಿಗೂ ಈ ಸಂದರ್ಭದಲ್ಲಿ ಶುಭ ಕೋರ್ತಾ, ತಾವುಗಳು ಮಾಡಬೇಕಾದಿಷ್ಟೇ, ಏನು ಇಡೀ ತಾಲೂಕಿನಲ್ಲಿ ಈ ಜನಾಂಗ ಇನ್ನು ಹಳೆಯ ಮೂಢ ನಂಬಿಕೆ ಮೇಲೆ ಇದ್ದಾರೆ. ಆ ಮೂಢನಂಬಿಕೆಗಳನ್ನು ಹೊರಬಿಟ್ಟು ತಮ್ಮ ಮಕ್ಕಳುಗಳಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು, ಸಾಮಾಜಿಕವಾಗಿ ಸಮಬಲವಾಗಿ ಹೊರಬರಲಿಕ್ಕೆ ನಾಗರಿಕರನ್ನಾಗಿ ಮಾಡಿಸ್ತಕ್ಕಂಥ ಕರ್ತವ್ಯ ನಿಮ್ಮದಾಗಿರುತ್ತೆ. ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸಮಾಜ ಸೇವಕರಿಗೆ, ರಾಜಕೀಯ ಮುಖಂಡರಿಗೆ ಮನವರಿಕೆ ಮಾಡಿಕೊಡ್ತಾ ಜನಾಂಗದ ಶ್ರೇಯೋಭಿವೃದ್ಧಿ ಆಗಬೇಕು ಅಂದರೆ ಶಿಕ್ಷಣ ಇಲ್ಲದೇ ಇದ್ದರೆ ಅದು ಸಾಧ್ಯ ಇಲ್ಲ. ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕಾಗ್ತದೆ. ಶಿಕ್ಷಣ ಕೊಡಲಿಕ್ಕೆ ಸರ್ಕಾರಗಳು ಸಾಕಷ್ಟು ವಿವಿಧ ರೀತಿಯ ವಸತಿಯುತ ಶಾಲೆಗಳನ್ನು ತೆರೆದಿದ್ದಾರೆ. ಅದರ ಮನವರಿಕೆ ಜನರಿಗೆ ಇರೋದಿಲ್ಲ. ಈಗ ಏನು ಒಳ ಮೀಸಲಾತಿ ಮಾಡಿದ್ದಾರೆ ಸರ್ಕಾರದವರು, 6% ಒಳ ಮೀಸಲಾತಿ ಪಡಿಬೇಕು ಅಂದ್ರೂ ಶಿಕ್ಷಣ ಮುಖ್ಯ. ಶಿಕ್ಷಣ ಇಲ್ಲದಲೇ ನಾವಿನ್ನು ಎಷ್ಟೇ ಏನೇ ಹೋರಾಟ ಮಾಡಿರೂ ಅದು ಸಹ ಮೂಲೆ ಗುಂಪಾಗ್ತದೆ ಅಂತ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಈಗಾಗಲೇ ಶಿರಾ ತಾಲೂಕಿನಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ 2 ಶಾಖೆಗಳು, 2 ಶಾಖೆಗಳು, ಮಾದಿ ದಂಡೋರ ಶಾಖೆ, ಅಂಬೇಡ್ಕರ್ ದಂಡು ಶಾಖೆ, ಮಾದಿ ಮೀಸಲಾತಿ ಹೋರಾಟ ಸಮಿತಿ ಇತ್ತು. ಇವರೆಲ್ಲರನ್ನು ಕರೆದು ಚರ್ಚಿಸಿ ವಿಸರ್ಜಿಸಬೇಕಾಯಿತು. ವಿಸರ್ಜಿಸಿ ಈ ಸಂಘವನ್ನು ಮುಂದುವರಿಸ್ತಕ್ಕಂಥದ್ದು ಸೂಕ್ತ. ಮತ್ತು ಇದು ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಾಲಿ ಜನಾಂಗದ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ ಆಯ್ಕೆ ಮಾಡಿ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇದು ನೋಂದಣಿ ಬಾಡಿ ಆಗಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಏನು ಬೇರೆ ಬೇರೆ ಜಾತಿಯ ಜನಾಂಗದ ಸಂಘಗಳು ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ತಾರೆ, ಆ ಮಟ್ಟಕ್ಕೆ ಚುನಾವಣೆ ಪ್ರಕ್ರಿಯೆಗೆ ಆಗಬೇಕು ಅಂದರೆ ಈ ಸಂಘ ತಾಲ್ಲೂಕು ಮಟ್ಟದಲ್ಲಿ ನೋಂದಣಿ ಆಗಲಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಗಲಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಿಸಬೇಕಾಗ್ತದೆ. ಮತ್ತು ಇದು ಕೇವಲ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದಟ್ಟಿಗೆ ಬಗೆಹರಿಯಲ್ಲ. ಪ್ರತಿನಿತ್ಯ ಗ್ರಾಮಗಳಿಗೆ ಹೋಗಿ ತಾವೇನು ಹಳೆ ಪದ್ಧತಿಯಲ್ಲಿ ತೊಡಗಿಸ್ಕೊಂಡಿದ್ರೆ ಅವುಗಳನ್ನು ತ್ಯಜಿಸಿ ಹೊಸ ಮಾರ್ಗದೆಡೆ ಬರಲಿಕ್ಕೆ ಅನುವು ಮಾಡಿಕೊಡ್ತೀರಾ. ನಿಮ್ಮೆಲ್ಲರಿಗೂ ಶುಭವನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನಾನಾದರೂ ನನ್ನ ಅಭಿಪ್ರಾಯವಾದರೂ ಇಷ್ಟೇ, ಈ ಒಂದು ಕ್ರಮ ಉತ್ತಮವಾದ ಕ್ರಮ. ಬಟ್ ಎಲ್ಲ ಸಂಘಟನೆಗಳವ್ರನ್ನ ಇನ್ನು ಮತ್ತೊಮ್ಮೆ ಕರೆದು ವಿಸರ್ಜಿಸಿ ಮಾಡಿಸಿ ಸಹಮತವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಅಲ್ಲದೆ ನನ್ನ ಸನ್ಮಿತ್ರರೊಬ್ಬರು ನಿನ್ನೆ ಸಭೆ ನಡೀತಿರುವಾಗಲೇ ಒಂದು ಕಾಮೆಂಟ್ ಹಾಕಿದ್ದಾರೆ, ಶಿರಾ SR ರಂಗನಾಥ್ ಅಂತ. ಅದು ನನಗೆ ಭಾಳ ನೋವು ತಂದಿದೆ. ಜಾತಿಯಲ್ಲೇ ದೊಡ್ಡವರು ಚಿಕ್ಕವರು ಅಂತ ಇದೆ, ಅದರ ತಾರತಮ್ಯಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ ಕೇಳಿದ್ದಾರೆ ರಂಗನಾಥ್. ಖಂಡಿತ ಅದಿಲ್ಲ. ಒಂದು ಪಕ್ಷ ಅದೇನಾದರೂ ಯಾರಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೋಬೇಕಾಗ್ತದೆ. ನಾವು ಮಾದಿಗರನ್ನೇ ಇಡೀ ಪ್ರಪಂಚ ತೀಕ್ಷ್ಣವಾಗಿ ನೋಡ್ತಾ ಐತೆ, ಇಡೀ ದೇಶ ನೋಡ್ತಾ ಇದೆ. ಅದರಲ್ಲಿ ನಮ್ಮ ಜಾತಿಯಲ್ಲೇ 2 ಗುಂಪುಗಳಾಗಿ ಅವ್ರ ಮೇಲೂ ಇವ್ರು ಕೀಳು ಅನ್ನೋಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇವತ್ತಿನ ಸಂಘ ಅಸ್ತಿತ್ವಕ್ಕೆ ಬಂದ ಸಂಘಕ್ಕೆ, ಸಂಘದ ಅಧ್ಯಕ್ಷರಿಗೆ ಶುಭ ಹಾರೈಸ್ತೇನೆ.